ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತಿರುಪತಿಗೆ ಹೋಗಿ ಬಂದಮೇಲೆ ನಮ್ಮ ಮನೆಯಲ್ಲಿ ಕೋಳಿ ಕುಯ್ದು ಪೂಜೆ ಮಾಡೋದು, ಆಮೇಲೆ ಕೋಳಿ ಸಾಂಬಾರು, ಚಿಕನ್ ಫ್ರೈ ಮತ್ತು ಚಿಕನ್ ಹಾಕಿ ಉಳ್ಕರಿ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಿದ್ದೀನಿ. ಬನ್ನಿ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಂಬಿಡೋಣ. ನಾವು ತಿರುಪ್ತಿಗೆ ಹೋಗಿ ಬಂದಮೇಲೆ ತಿರುಪ್ತಿಲಿ ಪೂಜೆ ಮಾಡಿಕೊಡಲ್ಲ, ನಾವೇ ಪೂಜೆ ಮಾಡಿಕೊಂಡು ತೆರೆದಕಾಯಿ ಮಾಡಿಸ್ಕೊಂಡು ಮನೆಗೆ ತಗೊಂಬಂದು ಪೂಜೆ ಮಾಡ್ತೀವಿ. ಕೋಳಿ ಕುಯ್ದುಬಿಟ್ಟು ಅಲ್ಲಿ ದೇವ್ರ ಮುಂದೆ ಮೊಸರನ್ನ ಎಡೆ ಹಾಕ್ಬಿಟ್ಟು ಒಂದು ಕೋಳಿ ಕುಯ್ದು ನಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ ಊಟ ಅಷ್ಟು ಜನನ ಕರೆದು ಊಟ ಹಾಕ್ತೀವಿ. ಕೋಳಿ ಕುಯ್ದು ಅಡುಗೆ ಮಾಡಿ ಅದನ್ನು ನಾವು ಮಂಗಳವಾರ ತಿರುಪ್ತಿಗೆ ಹೋಗಿ ಬುಧವಾರ ಬಂದ್ವಿ. ಶನಿವಾರ ಪೂಜೆ ಮಾಡಿದ್ವಿ. ಪ್ರಸಾದ ಹಂಚ್ಬೇಕಲ್ಲ ತಿರುಪ್ತಿ ಲಡ್ಡು, ಆವಾಗ ತಂದಿರೋ ತಿರುಪ್ತಿ ಪ್ರಸಾದನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಇಲ್ಲಿ ಮನೆ ಹತ್ರ ಇರೋನ್ನ ಕರೆದ್ಬಿಟ್ಟು ಆ ಪ್ರಸಾದ ಕೊಡೋಕ್ಕೆ, ಹಾಗೆ ಅಡುಗೆ ಮಾಡಿ ಊಟ ಹಾಕಿ ಕಳಿಸ್ತೀವಿ. ಪೂಜೆಗೆಲ್ಲ ರೆಡಿ ಮಾಡಿದ್ಮೇಲೆ ಚಿನ್ಮಯ ಹೇಳ್ತಿದ್ದ, ಅವನಿಗೆ ಕ್ಯಾರೆಟ್ ಪ್ಯೂರಿ ಮಾಡೋಣ ಅಂತ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟೆ. ಮಲಗಿಸಿದಾದ್ಮೇಲೆ ಕೋಳಿ ತಂದರು, ಕೋಳಿ ಕುಯ್ದುಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡಿದ್ನಲ್ಲ, ಕಡ್ಡಿ ಹಚ್ಬಿಟ್ಟು ಮಂಗಳಾರತಿ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಿ. ತೋರಿಸ್ತೀನಿ ನಿಮಗೆ ಅಡುಗೆ ಮಾಡೋದನ್ನ. ಯಾರೆಲ್ಲ ಇದೇ ಥರ ನಿಮ್ಮ ಮನೆಗೆ ಸೇಮ್ ಹಿಂಗೆ ಮಾಡ್ತೀರಾ? ಇನ್ನೂ ಯಾರ್ಯಾರೋ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ. ತಿರುಪತಿಗೆ ಹೋದ್ಮೇಲೆ ಒಬ್ಬೊಬ್ಬರು ನಾನ್ ವೆಜ್ ಮಾಡ್ತಾರೆ, ಒಬ್ಬೊಬ್ಬರು ವೆಜ್ ಮಾಡ್ತಾರೆ, ಒಬ್ಬೊಬ್ರು ಕರಿಯಣ್ಣ ಕೆಂಚಣ್ಣ ಕರೆಸಿ ಪೂಜೆ ಮಾಡ್ತಾರೆ. ಇದೆಲ್ಲ ನಾವೆಲ್ಲ ಏನು ಆ ಥರ ಮಾಡೋಲ್ಲ, ಸಿಂಪಲ್ಲಾಗಿ ಒಂದು ಕೋಳಿ ಕೊಯ್ದು ಪೂಜೆ ಮಾಡ್ತೀವಿ ಅಷ್ಟೇ. ನಮ್ಮ ಅತ್ತೆಯರು ನಡೆಸ್ಕೊಂಬಂದಿರೋದು ಹೀಗೆ ಅಂತೆ, ನಾವು ಆ ಥರ ಮಾಡ್ತೀವಿ. ನಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾವು ಊಟ ಹಾಕ್ತೀವಿ. ಬಟ್ ನಮ್ಮ ಮನೆಗೆ ಅವತ್ತು ನಮ್ಮ ಮನೆಯವ್ರಿಗೆ ಯಾರಿಗೂ ಹುಷಾರಿರಲಿಲ್ಲ, ಮಾಡೋದು ಬೇಡ ಅಂದ್ಕೊಂಡ್ವಿ. ಬಟ್ ಅಲ್ಲಿಗೆ ಹೋಗಿ ಬಂದಮೇಲೆ ಮಾಡಬೇಕಂತಲ್ಲ, ಅದಕ್ಕೆ ಸಿಂಪಲ್ಲಾಗಿ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿದ್ಮೇಲೆ ನಿಮಗೆ ಕೋಳಿ ಸಾಂಬಾರು ಹೇಗೆ ಮಾಡೋದು, ಕೋಳಿ ಫ್ರೈ ಮತ್ತು ಕೋಳಿಲೇ ಲಿವರು ಮತ್ತು ಮೊಟ್ಟೆ ಸರ, ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಹುರ್ಗರಿ ಮಾಡೋದನ್ನ ಹೇಳ್ಕೊಡ್ತೀನಿ. ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ. ಪೂಜೆ ಏನಾಯಿತು, ನಾನೇನಾದರೂ ಮಾತಾಡೋದ್ರಲ್ಲಿ ಕರೆಕ್ಟಾಗಿ ಮಾತಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಫಸ್ಟ್ ಟೈಮು ಮಾಡ್ತಾ ಇರೋದು, ಅಷ್ಟು ಬರೋಲ್ಲ, ಬೇಜಾರು ಮಾಡ್ಕೊಬೇಡಿ. ನೋಡಿ, ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮೊಟ್ಟೆ ಕೋಳಿ ಸಾಂಬಾರು ನಾನು ಮಾಡೋದು ಹಿಂಗೆ: ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಎಣ್ಣೆ, ಕಡಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇಷ್ಟು ಇದನ್ನು ಮಾಡ್ತಿರೋದು ಮೊಟ್ಟೆ ಕೋಳಿ ಸಾಂಬಾರಿಗೆ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಅದನ್ನು ಚೆನ್ನಾಗಿ ಹುರಿಬೇಕು, ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಈರುಳ್ಳಿದು. ಆ ಕಡೆ ಮಾಡ್ತಿರೋದು ಬಂದು ಫ್ರೈಗೆ, ಚಿಕನ್ ಫ್ರೈಗೆ. ಅದಕ್ಕೂ ಅಷ್ಟೇ, ನಾನೆಲ್ಲ ಹುರ್ಕೊಂಡೆ ಮಾಡೋದು ಚಿಕನ್ ಫ್ರೈಗೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಕೊತ್ತಂಬರಿ, ಪುದೀನ ರುಬ್ಬಲ್ಲ, ಅದಕ್ಕೆ ಹಂಗೆ ರುಬ್ತೀನಿ ಹಸಿದು ಫ್ರೈಗೆ. ಇದು ಸಾಂಬಾರು ಮಾತ್ರ ಹುರ್ಕೊತೀನಿ. ಫ್ರೈಗೆ ಬರೀ ಈರುಳ್ಳಿ, ಶುಂಠಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗಸಗಸೆ, ಕಡಲೆ, ಒಂದಿಷ್ಟು ಮೆಣಸು ಹಾಕ್ಕೊತೀನಿ. ಇದು ಫ್ರೈಗೇ. ಹಸಿದೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಬಿಟ್ಟು ಹುರಿದಿರೋದನ್ನ ಹಾಕ್ಕೊಂಬಿಟ್ಟು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳೋದು. ಅದೇ ಹುರಿದಿದ್ನಲ್ಲ ಅದು ಫ್ರೈಗೆ, ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಸಾಂಬಾರಿಗೆ ಕುಕ್ಕರ್ ಇಟ್ಟೆ, ಒಂದೇ ಕುಕ್ಕರಲ್ಲಿ ಆಗೋಲ್ಲ, 7 ಲೀಟ್ರಲ್ಲಿ 6 kg ಇತ್ತು ಕೋಳಿ. 2 ಕುಕ್ಕರಲ್ಲೂ ಮಾಡ್ತಾಯಿದ್ದೀನಿ. ಒಂದು 5 ಲೀಟ್ರ್ ಕುಕ್ಕರು, ಒಂದು 7 ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಕೋಳಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಡೋವರೆಗೂ, ಒಂದು 10 ನಿಮಿಷದವರೆಗೂ ಚೆನ್ನಾಗಿ ಎಣ್ಣೆಲೇ ಅದು ನೀರು ಬಿಟ್ಕೊಬೇಕು. ಕೋಳಿ ಚೆನ್ನಾಗಿ ಆ ನೀರು ಬಿಟ್ಕೊಂಡು ನೀರೆಲ್ಲ ಫುಲ್ಲು ಇಂಬ್ರೋಗಬೇಕು, ಹಂಗೆ ಚೆನ್ನಾಗಿ ಹುರ್ಬೇಕು ಕೋಳಿನ. ಇದು ಕೋಳಿ ಸಾಂಬಾರಿಗೆ ಚೆನ್ನಾಗಿ ಹುರ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಕಾಯಿ ಹಾಕ್ಕೊಂಬಿಟ್ಟು ಧನಿಯಾ ಪುಡಿ, ಖಾರ ಪುಡಿ ನಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕ್ಕೊಂಡು
ರುಬ್ಬಿ ಅದನ್ನು ಕುಕ್ಕರ್ ಒಳಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇಷ್ಟ ನಮಗೆ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಚಿಕನ್ ಮಸಾಲ ಪೌಡ್ರು ಹಾಕೊಂಬಿಟ್ಟು ಒಂದು 6 ವಿಷಿಲ್ ಕೂಗಿಸ್ಕೊಬೇಕು. ಮೊಟ್ಟೆ ಕೋಳಿ ಅಲ್ವಾ ಬೇಯಲ್ಲ. ಒಂದು 6-7 ವಿಷಿಲ್ ಕೂಗಿಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಇದು ಬಂದು ಫ್ರೈಗೆ ಒಂದು ತಪ್ಪಲೆಯಲ್ಲಿ ಎಣ್ಣೆ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಎಣ್ಣೆ, ಈರುಳ್ಳಿ, ಕಸೂರಿ ಮೇಥಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡಿದ ನಂತರ ಆವಾಗೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಕೊತ್ತಂಬರಿ, ಪುದೀನ, ಇದು ಹಸಿಮೆಣ್ಸಿನ್ಕಾಯಿ ಹಾಕಿ ಹುರಿದಿರೋದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಬೇಕು. ಕೋಳಿಗೆ ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಎಣ್ಣೆಯಲ್ಲಿ. ಆಮೇಲೆ ಪೇಸ್ಟ್ ಮಾಡಿರೋಂಥದ್ದು ಹಾಕ್ಕೊಂಬಿಟ್ಟು ನಂತರ ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಬೇಕು. ಮೆಣಸು, ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಚಿಕನ್ ಮಸಾಲ ಹಾಕ್ಕೊಂಡು ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಅದನ್ನು ಬೇಯಿಸ್ಕೊಬೇಕು. ಕೋಳಿನ ಫ್ರೈ ಸಖತ್ತಾಗುತ್ತೆ. ಇದು ಒಂದು ಹುರ್ಗರಿಗೆ ನಾನು ಇದು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ನಂತರ ಪೇಸ್ಟ್ ಮಾಡ್ಕೊಂಡಿರೋಂಥದ್ದು ಹಸಿದೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹುರ್ಗರಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಒಂದು ಟೊಮೆಟೊ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಎಣ್ಣೆಲಿ ಚೆನ್ನಾಗಿ ಹುರಿದ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಮೊಟ್ಟೆ ಸಾರು ಇದ್ವಲ್ಲ ಅವನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಕೋಳಿ ಇದೇನೆ, ಲಿವರು ಮತ್ತು ಗುಂಡ್ಕಾಯಿ ಇವನ್ನೇ ಹಾಕಿ ಹುರ್ಗರಿ ಮಾಡ್ತಾ ಇರೋದು. ಅವನ್ನ ಚೆನ್ನಾಗಿ ಕೂಗಿಸ್ಕೊಂಡಿದ್ದೆ. ಒಂದು 10 ವಿಷಿಲ್ ಬೆಂದಿರಲಿಲ್ಲ. ಚೆನ್ನಾಗಿ ಕೂಗಿಸ್ಕೊಬೇಕು. ಸಣ್ಣಗೆ ಹಚ್ಚಿ ಅದನ್ನು ಹಾಕಿ ಫ್ರೈ ಮಾಡಬೇಕು. ಖಾರದ ಪುಡಿ, ಧನಿಯಾ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಕೋಳಿ ಕೂಗಿಸ್ಕೊಂಡಿರ್ತೀವಲ್ಲ ಅದೇ ನೀರು ಹಾಕಬೇಕು. ಟೇಸ್ಟ್ ಸಖತ್ತಾಗಿ ಬರುತ್ತೆ. ಮತ್ತು ಸಬ್ಬಕ್ಕಿ ಸೊಪ್ಪು ಸಣ್ಣಗೆ ಹಚ್ಚಿಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪು ಹಾಕಿ ಚೆನ್ನಾಗಿ ಹುರಿಬೇಕು. ಉಪ್ಪು ಹಾಕಬೇಕು, ಸ್ವಲ್ಪ ಹಾಕಬೇಕು. ಕೋಳಿ ಕೂಗ್ಸೋವಾಗೆ ಹಾಕಿರ್ತೀವಿ. ಸ್ವಲ್ಪ ಉಪ್ಪು ಹಾಕಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ಮತ್ತು ಅದೇ ನೀರು ಹಾಕಿ ಮತ್ತು ಹೆಸ್ರು ಕಾಳನ್ನು ಮತ್ತು ನಾನು ಚಿಕ್ಕದು ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಬಾಳೆಕಾಯಿ, ಅದನ್ನು ಒಂದು ಹೆಸ್ರು ಕಾಳು ಕೂಗಿಸ್ಕೊಂಡು ಬಾಳೆಕಾಯಿನ ಹಾಗೆ ಬೇಯಿಸ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರಿಬೇಕು. ಗರಂ ಮಸಾಲ ಸ್ವಲ್ಪ ಹಾಕೊಳ್ಳಿ. ಕಾಯಿನೂ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಹುರಿಬೇಕು. ಹುರ್ಗರಿ ಸೂಪರಾಗಿರುತ್ತೆ ನೋಡಿ. ಎಲ್ಲ ಆಯಿತು. ಹುರ್ಗರಿ ಮತ್ತು ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ರೆಡಿಯಾಗಿತ್ತು. ನಾವು ನೈಟ್ ಕರೆದಿದ್ವಿ ಊಟಕ್ಕೆ. ಇಲ್ಲೇ ನಮ್ಮ ಮನೆ ಹತ್ರ ಇರೋರನ್ನ ಕರೆದು ಊಟ ಹಾಕಿದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ. ಚಿನ್ನ ನೋಡಿ ಸೌತೆಕಾಯಿ ತಿಂತಿದ್ದಾನೆ. ಆವತ್ತಿಂದನೇ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.